ಹಾಯ್ ಹಲೋ ವೆಲ್ಕಮ್ ಚೆನ್ನಾ ಪ್ರಾಪರ್ಟೀಸ್. ನಾನು ಇವತ್ತು ನಿಮಗೆ ಒಂದು ಲಕ್ಸುರಿ ಪ್ರಾಪರ್ಟಿ ತೋರ್ಸಕ್ ಬಂದಿದ್ದೀನಿ. ಇದು ನಿಮಗೆ ಟ್ರಿಪ್ಲೆಕ್ಸ್ ಪ್ರಾಪರ್ಟಿ ಆಗಿರುತ್ತೆ. 30-40 ಡೈಮೆನ್ಷನ್ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿರೋದಿರುತ್ತೆ. ಅಂಡ್ ಹಾಗೆ ಇದು BDA ಪ್ರಾಪರ್ಟಿ ಕೂಡ ಆಗಿರುತ್ತೆ. ಸೊ ಈ ಪ್ರಾಪರ್ಟಿ ಮುಂದೆ ನೀವು ನೋಡ್ತಾ ಇರ್ಬೋದು 30 ಫೀಟ್ ರೋಡ್ ಕೂಡ ಇದೆ. ಅಂಡ್ ಈ ಪ್ರಾಪರ್ಟಿ ನಿಮಗೆ ಸೆಕ್ಯೂರ್ಡ್ ವೇಲ್ ಕವರ್ ಆಗಿರುತ್ತೆ ವಿತ್ CCTV ಕ್ಯಾಮ್ರಾ ಆಕ್ಸೆಸ್. ಅಂಡ್ ಹಾಗೆ ಈ ಪ್ರಾಪರ್ಟಿಯ ಫೇಸಿಂಗ್ ನಿಮಗೆ ಈಸ್ಟ್ ಫೇಸಿಂಗ್ ಕೂಡ ಆಗಿರುತ್ತೆ. ಸೊ ಬನ್ನಿ ಪ್ರಾಪರ್ಟಿ ನೋಡಕ್ ಹೋಗೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಯಾಮ್ರಾ ಆಕ್ಸೆಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಹಾಗೆ ನಿಮ್ಗೆ ಡೋರ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲೂ ನೀವು ನೋಡ್ತಾ ಇರ್ಬೋದು ಮೇಲಿಂದಾನೇ ನೀವು ಡೋರ್ ಅನ್ಲಾಕ್ ಅಥವಾ ಲಾಕ್ ಕೂಡ ಆಕ್ಸೆಸ್ ನೀವು ಮಾಡ್ಕೋಬಹುದು. ಸೊ ಬನ್ನಿ, ದಿಸ್ ಇಸ್ ಅ ಸ್ಪೇಷಿಯಸ್ ಪಾರ್ಕಿಂಗ್ ಸ್ಪೇಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೆಕ್ಯೂರ್ಡ್ ವೇ ಇಂದ ಕವರ್ ಆಗಿದೆ ಎಲ್ಲಾ ಕಡೆಯಿಂದನೂ. ಅಂಡ್ ನಿಮಗೆ ಪ್ರತಿಯೊಂದು ಫ್ಲೋರ್ಗೂ ನಿಮ್ಗೆ ಲಿಫ್ಟ್ ಆಕ್ಸೆಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ನೀವು ನೋಡ್ತಾ ಇರ್ಬೋದು ಗ್ರಾನೈಟ್ಸ್ ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅಂತ. ಅಂಡ್ ಸೀಲಿಂಗ್ಸ್ ಕೂಡ ನೋಡಿ ಎಷ್ಟು ಲಕ್ಸುರಿ ಫಿನಿಶ್ ಕೊಡ್ತಾ ಇದೆ. ಇಲ್ಲಿ ನಿಮ್ಗೆ ಕಾಮನ್ ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಸರ್ವೆಂಟ್ ವಾಶ್ರೂಮ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೊ ಹಾಗೆ ನಿಮಗೆ ಇಲ್ಲಿ ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ UPS ಪಾಯಿಂಟ್ ಅಂಡ್ ಹಾಗೆ ಇಲ್ಲಿ ಗ್ಯಾಸ್ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಬನ್ನಿ ಮೇಲೆ ಹೋಗೋಣ. ಇಲ್ಲೂ ನೀವು ನೋಡ್ತಾ ಇರ್ಬೋದು ಫುಡ್ ಸ್ಟೆಪ್ಸ್ ಎಲ್ಲ ಆಂಟಿಸ್ಕಿಡ್ ಗ್ರಾನೈಟ್ಸ್ ಇಂದ ಯೂಸ್ ಮಾಡಿದ್ದಾರೆ. ಅಂಡ್ ಕ್ಲಾಡಿಂಗ್ಸ್ ಕೂಡ ನೀವು ನೋಡ್ತಾ ಇರ್ಬೋದು ಮಾರ್ಬಲ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಫುಲ್ ಸೆಕ್ಯೂರ್ಡ್ ವೇ ಇಂದ ಕವರ್ ಮಾಡಿದ್ದಾರೆ. ಸೀಲಿಂಗ್ಸ್ ಕೂಡ ನಿಮಗೆ ಫುಲ್ ಲಕ್ಸುರಿ ಫಿನಿಶ್ ಕೊಡ್ತಾ ಇದೆ. ಅಂಡ್ ಇಲ್ಲೂ ನೀವು ನೋಡ್ತಾ ಇರ್ಬೋದು ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ವಿತ್ SS ಸ್ಟೀಲ್ಸ್. ಸೊ ಬನ್ನಿ ಎಂಟ್ರಿ ಆಗೋಣ. ಇದರ ಫೇಸಿಂಗ್ ಬಂದು ನಿಮ್ಗೆ ಈಸ್ಟ್ ಆಗಿರುತ್ತೆ. ಅಂಡ್ ಇದೆಲ್ಲ ನಿಮ್ಗೆ ಟೀ ಕುಡ್ ಇಂದ ಮಾಡಿರ್ತಾರೆ. ಇದರ ಫಿನಿಶಿಂಗ್ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಲಕ್ಸುರಿ ಫಿನಿಶ್ ಕೊಡ್ತಾ ಇದೆ ಅಂತ. ಸೊ ದಿಸ್ ಇಸ್ ಅ ಸ್ಪೇಷಿಯಸ್ ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾದಲ್ಲಿ ನಿಮ್ಗೆ ಹೈ ಸೀಲಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವಿತ್ ಅ ಜೂಮರ್. ಅಂಡ್ ಇದೆಲ್ಲ ನೀವು ನೋಡ್ತಾ ಇರ್ಬೋದು ವುಡ್ ವರ್ಕ್ TV ಯೂನಿಟ್ ಅಲ್ಲಿ ಎಷ್ಟು ಲಕ್ಸುರಿ ಫಿನಿಶ್ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ. ಸೊ ಈ ಲಿವಿಂಗ್ ಏರಿಯಾದಲ್ಲಿ ಇಲ್ಲಿ ನಿಮ್ಗೆ ಒಂದು ಸೋಫಾ ಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಜೂಮರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವೆಂಟಿಲೇಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಮೂವಿಂಗ್ ಟುವರ್ಡ್ಸ್ ದಿ ಕಿಚನ್. ಇದು ನಿಮ್ಗೆ ಮಾಡ್ಯುಲರ್ ಕಿಚನ್ ಆಗಿರುತ್ತೆ. ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ವೆಂಟಿಲೇಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ನಿಮ್ಗೆ ಪ್ಯಾಂಟ್ರಿ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ನಿಮ್ಗೆ ಯುಟಿಲಿಟಿ ಪಾಯಿಂಟ್ ಅಂಡ್ ಹಾಗೆ ವಾಶ್ ಬೇಸಿನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಡೈನಿಂಗ್ ಸ್ಪೇಸ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ವಾಶ್ ಬೇಸಿನ್ ಪಾಯಿಂಟ್ ಅಂಡ್ ಹಾಗೆ ಇಲ್ಲಿ ನಿಮ್ಗೆ ಒಂದು ಪೇರೆಂಟ್ಸ್ ಬೆಡ್ರೂಮ್ ಅಥವಾ ಫಸ್ಟ್ ಬೆಡ್ರೂಮ್ ಅಂತಾನು ನೀವು ಹೇಳ್ಬೋದು. ಸ್ಪೇಷಿಯಸ್ ಆಗಿರೋ ಬೆಡ್ರೂಮ್, ವೆಂಟಿಲೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಸೀಲಿಂಗ್ಸ್ ಕೂಡ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಿಮ್ಗೆ ಡ್ರೆಸ್ಸಿಂಗ್ ಯೂನಿಟ್ ಅಂಡ್ ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಹಾಗೆ ಬನ್ನಿ. ಸೊ ಕೆಳಗಡೆ ನೀವೇನ್ ಡೋರ್ ಕ್ಯಾಮ್ ನೋಡಿದ್ದೀರಾ ಅದ್ ಇಲ್ಲಿಂದಾನು ಆಕ್ಸೆಸ್ ಮಾಡ್ಬೋದು. ಹಾಗೆ ನಿಮ್ಗೆ ಮೇಲಿಂದಾನು ನಿಮ್ಗೆ ಆಕ್ಸೆಸ್ ಕೊಟ್ಟಿದ್ದಾರೆ. ಸೊ ಇದು ನಿಮ್ಗೆ ಪೂಜಾ ರೂಮ್, ಸ್ಪೇಷಿಯಸ್ ಆಗಿರೋ ಪೂಜಾ ರೂಮ್. ಇಲ್ಲೂ ನೀವು ನೋಡ್ತಾ ಇರ್ಬೋದು ಎಲ್ಲ ಟೀ ಕುಡ್ ಇಂದ ಮಾಡಿದ್ದಾರೆ ಅಂತ. ಸಖತ್ತಾಗಿದೆ ಫಿನಿಶಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವುಡ್ ವರ್ಕ್ ಇಂದ ಅಂತ. ಸೊ ಇದು ನಿಮ್ಗೆ ಲಿಫ್ಟ್ ಇರುತ್ತೆ. ಲಿಫ್ಟ್ ನಿಮ್ಗೆ ಪ್ರತಿಯೊಂದು ಫ್ಲೋರ್ಗೂ ನಿಮ್ಗೆ ಆಕ್ಸೆಸ್ ಕೊಟ್ಟಿದ್ದಾರೆ. ಸೊ ಲಿಫ್ಟ್ ಎಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಗೋಲ್ಡ್ ಫಿನಿಶ್ ಇಂದ ಕೊಟ್ಟಿದ್ದಾರೆ. ಒಳಗಡೆನೂ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತ, ಎಷ್ಟು ಲಕ್ಸುರಿ ಫಿನಿಶ್ ಕೊಡ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಸೊ ಇಲ್ಲೂ ನಿಮ್ಗೆ ವೆಂಟಿಲೇಷನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಹಾಗೆ ಇಲ್ಲೂ ಕೂಡ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಸೊ ಬನ್ನಿ ಮೇಲ್ ಹೋಗೋಣ. ಸೊ ಇಲ್ಲೂ ನೀವು ನೋಡ್ತಾ ಇರ್ಬೋದು ಎಲ್ಲ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಫುಡ್ ಸ್ಟೆಪ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ, ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲೂ ನೀವು ನೋಡ್ತಾ ಇರ್ಬೋದು ಒಂದು ಅಟ್ರಾಕ್ಟಿವ್ ವಾಲ್ ಕೊಟ್ಟಿದ್ದಾರೆ ನಿಮ್ಗೆ. ಸೊ ಮೂವಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್ ನಿಮಗೆ ಇಲ್ಲಿ ಜೂಮರ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿಂದ ನಿಮ್ಗೆ ಲಿವಿಂಗ್ ಏರಿಯಾಗೂ ಆಕ್ಸೆಸ್ ಇರುತ್ತೆ. ಸೊ ಹಾಗೆ ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲಕ್ಸುರಿ ಫಿನಿಶ್ ಕೊಡ್ತಾ ಇದೆ ಅಂತ. ಬನ್ನಿ, ಇಲ್ಲಿ ನಿಮ್ಗೆ ಒಂದು ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ, ಸ್ಪೇಷಿಯಸ್ ಬಾಲ್ಕನಿ. ಇಲ್ಲೂ ನೀವು ನೋಡ್ತಾ ಇರ್ಬೋದು ಸೀಲಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ಹಾಗೆ ಇಲ್ಲಿ SS ಸ್ಟೀಲ್ಸ್ ಅಂಡ್ ಹಾಗೆ ರೈಲಿಂಗ್ಸ್ ಇದು ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ SS ಸ್ಟೀಲ್ ಅಂಡ್ ಹಾಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಸೀನರಿ ಕೂಡ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಅಂತ. ಈ ಫ್ಲೋರ್ ಅಲ್ಲಿ ನಿಮ್ಗೆ 2 ಬೆಡ್ರೂಮ್ ಇರುತ್ತೆ. ಸೊ ದಿಸ್ ಇಸ್ ಯೋರ್ ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ. ಇಲ್ಲಿ ನಿಮ್ಗೆ ಕಾಟ್ ಪ್ರೊವೈಡ್ ಮಾಡಿದ್ದಾರೆ. ವುಡ್ ವರ್ಕ್ ಎಲ್ಲ ನೀವು ನೋಡ್ತಾ ಇರ್ಬೋದು. ಸೀಲಿಂಗ್ಸ್ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಅಂತ ಫುಲ್ ಲಕ್ಸುರಿ ಫಿನಿಶ್ ಕೊಡ್ತಾ ಇದೆ. ಸೊ ಇಲ್ಲಿ ನಿಮ್ಗೆ TV ಯೂನಿಟ್ ಇರುತ್ತೆ. ಅಂಡ್ ಹಾಗೆ ಇಲ್ಲಿ ವಾಶ್ರೂಮ್, ಅಟ್ಯಾಚ್ಡ್ ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಅಟ್ಯಾಚ್ಡ್ ವಾಶ್ರೂಮ್ ಅಲ್ಲಿ ನಿಮ್ಗೆ ಡ್ರೈ ಏರಿಯಾ ಅಂಡ್ ವೆಟ್ ಏರಿಯಾ ನಿಮ್ಗೆ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ವೆಟ್ ಏರಿಯಾದಲ್ಲಿ ನಿಮ್ಗೆ ಬಾಡಿ ಜೆಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಮೂವಿಂಗ್ ಟುವರ್ಡ್ಸ್ ದಿ ನೆಕ್ಸ್ಟ್ ಬೆಡ್ರೂಮ್. ಇಲ್ಲೂ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ, ಎಷ್ಟು ಲಕ್ಸುರಿ ಫಿನಿಶ್ ಕೊಡ್ತಾ ಇದೆ ಅಂತ. ಇಲ್ಲೂ ನಿಮ್ಗೆ ಕಾಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೀಲಿಂಗ್ಸ್ ಎಲ್ಲ ತುಂಬಾ ಲಕ್ಸುರಿ ಫಿನಿಶ್ ಕೊಡ್ತಾ ಇದೆ. ಅಂಡ್ ಹಾಗೆ ಇಲ್ಲಿ ನಿಮ್ಗೆ ವಾರ್ಡ್ರೋಬ್ಸ್, ಸ್ಟೋರೇಜ್, ಇಲ್ಲಿ ನಿಮ್ಗೆ TV ಯೂನಿಟ್ ಅಂಡ್ ಹಾಗೆ ಇಲ್ಲಿ ನಿಮ್ಗೆ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಹಿಡನ್ ಡ್ರೆಸ್ಸಿಂಗ್ ಯೂನಿಟ್.
And the speciality of this bedroom is you have a hidden washroom. ಇಲ್ಲೂ ನಿಮ್ಗೆ ಡ್ರೈ ಏರಿಯಾ ಅಂಡ್ ವೆಟ್ ಏರಿಯಾ ನಿಮ್ಗೆ ಸಪರೇಟ್ ಮಾಡಿದ್ದಾರೆ. ಹಾಗೆ ಬನ್ನಿ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ನೋಡಿದ್ರಲ್ಲ ಎಷ್ಟು ಲಕ್ಸುರಿ ಫಿನಿಶ್ ಕೊಡ್ತಾ ಇದೆ ಅಂತ. ಈಗರ್ ಟು ಸಿ ದಿ ನೆಕ್ಸ್ಟ್ ಫ್ಲೋರ್. ಇಲ್ಲೂ ಸ್ಪೇಷಿಯಸ್ ಆಗಿರೋ ಫುಟ್ ಸ್ಟೆಪ್ಸ್ ಇದೆ. ಇಲ್ಲೂ ನೀವು ನೋಡ್ತಾ ಇರ್ಬೋದು ವಾಲ್ ಎಷ್ಟು ಲಕ್ಸುರಿ ಫಿನಿಶ್ ಕೊಡ್ತಾ ಇದೆ ಅಂತ. ಸೊ ಮೂವಿಂಗ್ ಟುವರ್ಡ್ಸ್ ದಿ ಸೆಕೆಂಡ್ ಫ್ಲೋರ್, ಜೂಮರ್, ಸೀಲಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲೂ ನಿಮ್ಗೆ ಒಂದು ಕಸ್ಟಮೈಸಬಲ್ ಸ್ಪೇಸ್ ಕೊಟ್ಟಿದ್ದಾರೆ. ಒಂದು ಬಾಲ್ಕನಿ ಅಥವಾ ನೀವು ಹೇಗಾದ್ರೂ ಜಿಮ್ ರೂಮ್ ಹೇಗಾದ್ರೂ ನೀವು ಕಸ್ಟಮೈಸ್ ಮಾಡ್ಕೋಬಹುದು ಅಂತ. ಸೀಲಿಂಗ್ಸ್ ಕೂಡ ನೀವು ನೋಡ್ತಾ ಇರ್ಬೋದು. ಅಂಡ್ ಇಲ್ಲೂ ನಿಮ್ಗೆ ಗ್ರಿಲ್ಸ್ ಇಂದ ಕವರ್ ಮಾಡಿದ್ದಾರೆ. ಹಾಗೆ ಬನ್ನಿ. ಸೊ ಈ ಫ್ಲೋರ್ ಅಲ್ಲೂ ನಿಮ್ಗೆ 2 ಬೆಡ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ದಿಸ್ ಇಸ್ ದಿ 4th ಬೆಡ್ರೂಮ್. ಇಲ್ಲೂ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೀಲಿಂಗ್ಸ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಸ್ ಇದೆ. ಅಂಡ್ ಇಲ್ಲೂ ನಿಮ್ಗೆ ಸ್ಟೋರೇಜ್ ಸೇಮ್ ನೀವೇನ್ ನೋಡಿದ್ರಿ ಪ್ಲಾನ್ ಹಾಗೇನೆ ನಿಮ್ಗೆ ಇಲ್ಲೊಂದು ಅಟ್ಯಾಚ್ಡ್ ವಾಶ್ರೂಮ್ ಕೊಟ್ಟಿದ್ದಾರೆ. ನಿಮಗೆ ಸ್ಟಡಿ ಸ್ಪೇಸ್ ಅಥವಾ ವರ್ಕ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಹಾಗೆ ನಿಮ್ಗೆ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದಾರೆ ವಿತ್ ವೆಂಟಿಲೇಷನ್. ಸೊ ಹಾಗೆ ಬನ್ನಿ ನೆಕ್ಸ್ಟ್ ಬೆಡ್ರೂಮ್ ಕಡೆಗೆ ಹೋಗೋಣ. ಸೊ ದಿಸ್ ಇಸ್ ದಿ ಲಾಸ್ಟ್ ಬೆಡ್ರೂಮ್, 5th ಬೆಡ್ರೂಮ್. ಇಲ್ಲೂ ನೀವು ನೋಡ್ತಾ ಇರ್ಬೋದು ಕಾಟ್, ಸೀಲಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ವೆಂಟಿಲೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ. ಇಲ್ಲ ನಿಮ್ಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಯೂನಿಟ್, ಅಂಡ್ ಹಾಗೆ ಇಲ್ಲಿ ನಿಮ್ಗೆ ಟಿವಿ ಯೂನಿಟ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೊಟ್ಟಿದ್ದಾರೆ ವಿತ್ ಡ್ರೈ ಏರಿಯಾ ಅಂಡ್ ವೆಟ್ ಏರಿಯಾ. ಸೊ ಇಲ್ಲೂ ನೀವು ನೋಡ್ತಾ ಇರ್ಬೋದು ಬಾಡಿ ಜೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಗೆ ಬನ್ನಿ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಇಲ್ಲೂ ನೀವು ನೋಡ್ತಾ ಇರ್ಬೋದು ಲಿಫ್ಟ್ ಆಕ್ಸೆಸ್ ಕೂಡ ಕೊಟ್ಟಿದ್ದಾರೆ. ಟೆರೆಸ್ಗೂ ಲಿಫ್ಟ್ ಆಕ್ಸೆಸ್ ಇರುತ್ತೆ. ಸೊ ಬನ್ನಿ ಲಿಫ್ಟ್ ಅಲ್ಲಿ ಹೋಗೋಣ. ಸೊ ಬನ್ನಿ ನೆಕ್ಸ್ಟ್ ಫ್ಲೋರ್ಗೆ. ಇಲ್ಲಿ ನಿಮ್ಗೆ ಕಸ್ಟಮೈಸಬಲ್ ರೂಮ್ ಅಥವಾ ಹೋಮ್ ಥಿಯೇಟರ್ ಹಾಗೂ ನೀವು ಕನ್ವರ್ಟ್ ಮಾಡ್ಕೋಬಹುದು. ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ವೆಂಟಿಲೇಷನ್, ಸೀಲಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿ ನಿಮ್ಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಸೊ ಮೂವಿಂಗ್ ಟುವರ್ಡ್ಸ್ ದಿ ನೆಕ್ಸ್ಟ್ ಸ್ಪೇಸ್ ಇಸ್ ಯೋರ್ ಟೆರೆಸ್. ಇಲ್ಲೂ ನೀವು ನೋಡ್ತಾ ಇರ್ಬೋದು ಆಂಟಿಸ್ಕೆಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಎಷ್ಟು ಸ್ಪೇಷಿಯಸ್ ಆಗಿದೆ ಟೆರೆಸ್ ಅಂತ ನೀವು ನೋಡ್ತಾ ಇದ್ದೀರಾ. ಇಲ್ಲೂ ನಿಮ್ಗೆ ಕ್ಯಾಮ್ರಾ ಆಕ್ಸೆಸ್ ಇದೆ. ಅಂಡ್ ಹಾಗೆ ಇದು ವಾಷಿಂಗ್ ಏರಿಯಾ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಮೇಲೆ ನಿಮ್ಗೆ ಸಿಂಟೆಕ್ಸ್, ಪ್ರೆಷರ್ ಪಂಪ್ ಅಂಡ್ ಹಾಗೆ ಲಿಫ್ಟ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ಎಷ್ಟು ಲಕ್ಸುರಿ ಆಗಿರೋ ಪ್ರಾಪರ್ಟಿ. ಲೊಕೇಶನ್ ಬಂದು ನಿಮ್ಗೆ ಬನಶಂಕರಿ 6th ಸ್ಟೇಜ್ 4th T ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ಇಲ್ಲಿಂದ ನಿಮ್ಗೆ ವಾಜಪೇಯಿ ಮೆಟ್ರೋ ಸ್ಟೇಷನ್ ಇಲ್ಲಿಂದಾನೇ ವಿಸಿಬಲ್ ಆಗಿದೆ. ಅಂಡ್ ಹಾಗೆ ಫೋರಂ ಮಾಲ್, KSIT ಕಾಲೇಜ್ ಅಂಡ್ ಇಲ್ಲಿಂದ ನಿಮ್ಗೆ ಕೋನನ್ಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ ಕೂಡ ತುಂಬಾ ನಿಯರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ತರದ ಬ್ರೋಕರೇಜ್ ಅಥವಾ ಕಮಿಷನ್ ಇರೋದಿಲ್ಲ. ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಓನರ್ ಇರುತ್ತೆ. ಥ್ಯಾಂಕ್ ಯು.